ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಬಿ.ಎಡ್‌ನ 2025-26ನೇ ಒಂದು ಶೈಕ್ಷಣಿಕ ವರ್ಷದಲ್ಲಿ ಸರ್ಕಾರಿ ಕೋಟಾದ ಸೀಟನ್ನ ಪಡ್ಕೊಂಡು ಬಿ.ಎಡ್ ಮಾಡಬೇಕು ಅಂತ ವೈಟ್ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗೆ ಪ್ರಮುಖವಾದಂತಹ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಇಲಾಖೆ ಕಡೆಯಿಂದ ಅಧಿಸೂಚನೆ ಪ್ರಕಟ ಮಾಡಿದ್ರು. ಸರ್ಕಾರಿ ಕೋಟಾ ಸೀಟಿಗೆ ಅಪ್ಲಿಕೇಶನ್ 2 ವರ್ಷದ ಒಂದು ಬಿ.ಎಡ್ ಸೀಟಿಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಅಕ್ಟೋಬರ್ ತಿಂಗಳ 3ನೇ ತಾರೀಕಿನಿಂದ ನವೆಂಬರ್ ತಿಂಗಳ 3ನೇ ತಾರೀಕು ತನಕ ದಿನಾಂಕ ಇರುತ್ತೆ. ಅಪ್ಲಿಕೇಶನ್ ಹಾಕಬಹುದು ಅಂತೆಲ್ಲ ಮಾಹಿತಿನ ಕೊಟ್ಟಿದ್ರು. ನಮ್ಮ ಕನ್ನಡದ ಯೂಟ್ಯೂಬ್ ಚಾನಲ್ ಕೂಡ ಪ್ರತಿಯೊಂದು ಮಾಹಿತಿಗಳನ್ನು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಮಾಡಿದ್ದೇವೆ. ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ಗೆ ಸಂಬಂಧಪಟ್ಟಂತೆ ಆ ವೆರಿಫಿಕೇಶನ್ ಯಾವ ತರ ಆಗುತ್ತೆ, ಏನೇನು ತಗೊಂಡು ಹೋಗಬೇಕು, ಹೇಗೆ ಏನು ಎತ್ತ ಪ್ರತಿಯೊಂದು ಹಂತದಲ್ಲಿ ಸಂಬಂಧಪಟ್ಟಂತೆ ಮಾಹಿತಿನ ಕೊಟ್ಟಿದ್ವಿ. ನಂತರದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಆಗ್ತಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಪ್ರಮುಖ ಮಾಹಿತಿ ಇರುವಂತದ್ದಾಗಿರುತ್ತೆ. ಅಪ್ಲಿಕೇಶನ್ ಹಾಕಿ ಎಲ್ಲಿ ತನಕ ವೆರಿಫಿಕೇಶನ್ ಹೋಗಬಹುದಾಗಿರುತ್ತೆ. ಇವಾಗ ನವೆಂಬರ್ 3ನೇ ತಾರೀಕು ತನಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ನವೆಂಬರ್ 3ಕ್ಕೆ ಅಪ್ಲಿಕೇಶನ್ ಹಾಕಿದವರು ಯಾವಾಗ ವೆರಿಫಿಕೇಶನ್ ಎಲ್ಲಿ ತನಕ ಮಾಡಿಸಬಹುದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿದ್ದಾರೆ ಕೆಲ ವಿದ್ಯಾರ್ಥಿಗಳು, ಅವರಿಗೆ ವೆರಿಫಿಕೇಶನ್ ಕರೀತಾರ ಏನು ಎತ್ತ ಅಂತ ಒಂದು ಡೌಟ್ಸ್ ಗಳಿರುವಂತದ್ದಾಗಿರುತ್ತೆ. ವೆರಿಫಿಕೇಶನ್ಗೆ ಇಲಾಖೆ ಕಡೆಯಿಂದ ಕರೀತಾರ, ಮೆಸೇಜ್ ಮಾಡ್ತಾರೆ, ನಿಮಗೆ ಮೇಲ್ ಮಾಡ್ತಾರ ಅಂತೆಲ್ಲ ಒಂದು ಪ್ರಶ್ನೆಗಳು ವಿದ್ಯಾರ್ಥಿಗಳು ಕೇಳ್ತೀರಿ. ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ ವಿದ್ಯಾರ್ಥಿಗಳಿಗೆ ಯಾವ ತರ ವೆರಿಫಿಕೇಶನ್ ಅಟೆಂಡ್ ಆಗಬೇಕಾಗಿದ್ರೆ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಈ ಒಂದು ಫಸ್ಟ್ ಲಿಸ್ಟ್ ಯಾವಾಗ ಅಂದ್ರೆ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ, ನಮ್ದು ಅಪ್ಲಿಕೇಶನ್ ಹಾಕಿದ ವೆರಿಫಿಕೇಶನ್ ಆಗಿತ್ತು. ಯಾವಾಗ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಅಂತೆಲ್ಲ ಪ್ರಶ್ನೆ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತಾರೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಿ.ಎಡ್ ಕುರಿತು ಉಚಿತವಾಗಿ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ. ನಿಮಗೆ ಉಚಿತವಾಗಿ ಬಿ.ಎಡ್ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನ ತಿಳ್ಕೋಬೇಕು ಅಂತಿದ್ರೆ, ಇನ್ನು ಹೆಚ್ಚುವರಿ ಪ್ರಶ್ನೆಗಳಿದಾವೆ, ನಮಗೆ ಡೌಟ್ಸ್ಗಳಿದಾವೆ, ಗೊಂದಲಗಳಿದಾವೆ, ಯಾರನ್ನ ಕೇಳಬೇಕು ಗೊತ್ತಾಗ್ತಿಲ್ಲ ಈ ತರ ಅಂತಾರೆ, ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೆಚ್ಚುವರಿ ಮಾಹಿತಿಗಳನ್ನು ನೀವು ಪಡ್ಕೊಂತ ಇರಬಹುದಾಗಿರುತ್ತೆ. ಒಂದು ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಕೂಡ ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ನಿಮ್ಮ ಮೆಸೇಜ್ ನಮಗೆ ತಲುಪೋದ್ರ ಮುಖಾಂತರ ರಿಪ್ಲೈಗಳನ್ನು ಪಡ್ಕೊಳ್ಳೋದಕ್ಕೆ, ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದು, ಗೈಡೆನ್ಸ್ ಪಡ್ಕೊಂಡು ಸೀಟನ್ನು ಪಡ್ಕೊಳ್ಳೋದಕ್ಕೆ ಕೂಡ ನಿಮಗೆ ಅದು ನೆರವಾಗುತ್ತೆ ಅಂತ ತಿಳಿಸ್ತಾ, ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ಮಾಹಿತಿನ ಕೂಡ ನೀವು ಪಡ್ಕೊಳ್ಳೋದಕ್ಕೆ ನೆರವಾಗುತ್ತೆ ಅಂತ ತಿಳಿಸ್ತಾ, ಇದೀಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ವಿದ್ಯಾರ್ಥಿಗಳಿಗೆ. ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು 2 ವರ್ಷದ ಬಿ.ಎಡ್ ನ ಸರ್ಕಾರಿ ಕೋಟಾ ಸೀಟ್ ಏನಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಅನ್ನು ಕನ್ನಡ ಎಡಿಷನ್ ಮಾಡ್ತಾ ಇದ್ವಿ. ನಮ್ಮ ಒಂದು ಎಕ್ಸಾಮ್ಸ್ ನ ಕಾರಣದಿಂದಾಗಿ ನಾವು ಕಳೆದ 3-4 ದಿನಗಳಲ್ಲಿ ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ವಿಡಿಯೋಸ್ ಅನ್ನು ಮಾಡಿರಲಿಲ್ಲ, ಅದ್ರ ಬಗ್ಗೆ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಕೂಡ ಅಪ್ಡೇಟ್ ಮಾಡಿದ್ವಿ ನಿಮಗೆ. ನಂತರದ ದಿನದಲ್ಲಿ ಆದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಇದೆ ಪ್ರಮುಖ ಮಾಹಿತಿ ಅಂತ ಹೇಳ್ಬೋದು. ಯಾಕಂದ್ರೆ ನವೆಂಬರ್ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಇಂದು ಅಕ್ಟೋಬರ್ 30ನೇ ತಾರೀಕು ಆಗಿರುತ್ತೆ ಆಲ್ಮೋಸ್ಟ್ ಈ ವಿಡಿಯೋ ಮಾಡ್ತಿರುವಂತ ಟೈಮಲ್ಲಿ. ನಂತರದಲ್ಲಿ ವಿದ್ಯಾರ್ಥಿಗಳಿಂದ ಕಳೆದ ದಿನಗಳಷ್ಟೇ ಬಾಕಿ ಇರುವಂತದ್ದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿಲ್ಲ ಅಂತಂದ್ರೆ ಅವರು ಅವಕಾಶ ಕೊಡ್ತಾರೆ, ಮತ್ತೆ ದಿನಾಂಕ ವ್ಯವಸ್ಥೆ ಮಾಡ್ತಾರೆ ಗೊತ್ತಿರೋದಿಲ್ಲ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇನ್ನು ಯಾರು ಅಪ್ಲಿಕೇಶನ್ ಹಾಕಿರೋದಿಲ್ವೋ, ನಿಮ್ಮೆಲ್ಲ ಸ್ನೇಹಿತರು ಇದಾರಲ್ಲ ಅಪ್ಲಿಕೇಶನ್ ಹಾಕೋಣ ಅಂತಿರುವಂತರು, ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಇಲಾಖೆಯವರ ಮಾಹಿತಿನ ಕೊಟ್ಟಿದ್ದಾರೆ. ಕೊನೆಯ ದಿನಾಂಕದವರೆಗೆ ಕಾಯಬೇಡಿ, ಬೇಗನೆ ಅಪ್ಲಿಕೇಶನ್ ಹಾಕಿ. ಕೊನೆಯ ದಿನಾಂಕಗಳಲ್ಲಿ ಸರ್ವಸ್ತಿನ ಮತ್ತೊಂದು ಸಮಸ್ಯೆಗಳಾದರೆ ಇಲಾಖೆ ಜವಾಬ್ದಾರಿ ಆಗೋದಿಲ್ಲ ಅಂತ, ಆ ಕಾರಣಕ್ಕೆ ಅಪ್ಲಿಕೇಶನ್ ಆದಷ್ಟು ಬೇಗನೆ ಸಬ್ಮಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನವೆಂಬರ್ 3ನೇ ತಾರೀಕು ತನಕ ಮೊದಲನೇದಾಗಿ ಅಪ್ಲಿಕೇಶನ್ ಹಾಕ್ತಿರೋರ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೇನೆ, ನಂತರ ಲಿಸ್ಟ್ ಹಾಗೆ ಇದ್ರ ಬಗ್ಗೆ ಎಲ್ಲ ಹೇಳ್ತೇನೆ. ನವೆಂಬರ್ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಬಹುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇವಾಗ ವಿದ್ಯಾರ್ಥಿಗಳು ಡೌಟ್ ಬರುತ್ತೆ, ನವೆಂಬರ್ 2ನೇ ತಾರೀಕು ಅಪ್ಲಿಕೇಶನ್ ಆಗ್ತೇನೆ ಅನ್ಕೊಳ್ಳಿ, ಅಥವಾ 1ನೇ ತಾರೀಕು 3ನೇ ತಾರೀಕು ಆಗ್ತೇನೆ ಅನ್ಕೊಳ್ರಿ ವಿದ್ಯಾರ್ಥಿಗಳು. ನವೆಂಬರ್ 3ನೇ ತಾರೀಕು ಅಪ್ಲಿಕೇಶನ್ ಹಾಕಿದಾಗ ವೆರಿಫಿಕೇಶನ್ ಎಲ್ಲಿ ತನಕ ಮಾಡಿಸಬಹುದು, ಯಾವಾಗ ಆಗಿದ್ರೆ, ಇದ್ರ ಬಗ್ಗೆ ಡೌಟ್ಸ್ ಇರುವಂತದ್ದಾಗಿರುತ್ತೆ. ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ರು, ಅದರಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ರು. ದಾಖಲಾತಿಯ ಒಂದು ಪ್ರಕ್ರಿಯೆ ವೇಳಾಪಟ್ಟಿ ಅಂತ ಕೂಡ ಅವ್ರು ಮಾಹಿತಿನ ಕೊಟ್ಟಿದ್ರು. ಒಂದು ತಾತ್ಕಾಲಿಕ ಆಗಿರುತ್ತೆ ಅಂತೆಲ್ಲ ಮಾಹಿತಿನ ಕೊಟ್ಟರು. ಇಲಾಖೆ ಚೇಂಜಸ್ ಏನಾರ ಇದ್ರೆ ಅವ್ರು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಒಂದು ದಾಖಲಾತಿಯ ಒಂದು ಪ್ರಕ್ರಿಯೆ ವೇಳಾಪಟ್ಟಿ ಏನಿತ್ತಲ್ಲ, ಅದರಲ್ಲಿ ಕೊಟ್ಟರು ಮಾಹಿತಿ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಈ ಬಾರಿ ಒಂದು ಅಧಿಸೂಚನೆ ಕೂಡ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕಿದ 7 ದಿನಗಳ ಒಳಗೆ ವಿದ್ಯಾರ್ಥಿಗಳು ವೆರಿಫಿಕೇಶನ್ಗೆ ಹಾಜರಾಗಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪ್ರಮುಖ ಮಾಹಿತಿ ಇದು. ಅರ್ಜಿ ಸಲ್ಲಿಸಿದ 7 ದಿನಗಳ ಒಳಗೆ ವೆರಿಫಿಕೇಶನ್ ಹಾಜರಾಗಬೇಕು, ವೆರಿಫಿಕೇಶನ್ ಆಗಬೇಕು ವಿದ್ಯಾರ್ಥಿಗಳಿಗೆ ಅಂತ ಅವ್ರು ತಿಳಿಸಿರೋದಾಗಿರುತ್ತೆ. ಇವಾಗ ಹೋಗ್ತೀರಾ ಇನ್ನೊಂದು ಡಾಕ್ಯುಮೆಂಟ್ಸ್ ಮತ್ತೊಂದು ತಗೊಂಬನ್ನಿ ಅಂತಾರೆ, ಒಟ್ಟಿನಲ್ಲಿ ಏನೇ ಆದ್ರೂ 7 ದಿನದೊಳಗಡೆ ವೆರಿಫಿಕೇಶನ್ ಆಗಬೇಕಿರುತ್ತೆ ನಿಮ್ದು. ಇಲ್ಲ ಅಂತಂದ್ರೆ ಗೈರು ಹಾಜರಿ ಅಂತ ಪರಿಗಣಿಸಿ ನಿಮ್ಮ ಮುಂದಿನ ಯಾವುದೇ ಆಯ್ಕೆಗೆ ಪ್ರಕ್ರಿಯೆ ಪರಿಗಣಿಸುವುದಿಲ್ಲ ಅಂತ ಇಲಾಖೆ ಮಾಹಿತಿನ ಕೊಟ್ಟಿದ್ದಾರೆ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ನವೆಂಬರ್ 3ನೇ ತಾರೀಕು ಹಾಕಿದ್ರು ಕೂಡ ವಿದ್ಯಾರ್ಥಿಗಳಿಗೆ ನವೆಂಬರ್ 9ನೇ ತಾರೀಕು ತನಕ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ 7 ದಿನ ಒಳಗಡೆ ವೆರಿಫಿಕೇಶನ್ ಆಗಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ವೆರಿಫಿಕೇಶನ್ ಹಾಜರಾಗಬೇಕಿರುತ್ತೆ. ಆಲ್ಮೋಸ್ಟ್ ವೆರಿಫಿಕೇಶನ್ ಅಪ್ಲಿಕೇಶನ್ ಹಾಕ್ತೀರಾ, ವೆರಿಫಿಕೇಶನ್ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ, ಮತ್ತೆ ಹಂಗಂತ ತುಂಬಾ ಡಿಲೇನು ಮಾಡಕ್ಕೆ ಹೋಗಬೇಡಿ ಅದಕ್ಕೆ ಅಂತ ಹೇಳ್ತಾ, ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅಪ್ಲಿಕೇಶನ್ ಹಾಕಿದೀವಿ ವೆರಿಫಿಕೇಶನ್ ಆಗಿಲ್ಲ ನಮ್ದು ಅಂತ ಸಾಕಷ್ಟು ಕೆಲ ವಿದ್ಯಾರ್ಥಿಗಳು ಇರುವಂತದ್ದಾಗಿರುತ್ತೆ. ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಏನಂತಂದ್ರೆ ಅಪ್ಲಿಕೇಶನ್ ಹಾಕ್ತವ್ರಿಗೆ ವೆರಿಫಿಕೇಶನ್ ಕರೀತಾರ, ಮೆಸೇಜ್ ಮಾಡ್ತಾರ, ಕಾಲ್ ಮಾಡ್ತಾರೆ, ಮೇಲ್ ಮಾಡ್ತಾರೆ ಅಂತೆಲ್ಲ ನಿಮ್ಮ ಡೌಟ್ಸ್ ಇದಾವೆ. ಇದ್ರ ಬಗ್ಗೆ ತಿಳಿಸುವಂತಂದ್ರೆ ಇಲ್ಲ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಧಿಕೃತ ಮಾಹಿತಿಯನ್ನು ತಿಳಿಸಿದ್ದಾರೆ ಅವರು ಅಧಿಸೂಚನೆ ಕೂಡ ಯಾವುದೇ ರೀತಿ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡಲಾಗುವುದಿಲ್ಲ. ಇಲಾಖೆ ವೆಬ್ಸೈಟ್ ನಲ್ಲಿ ಮಾಹಿತಿಗಳು ಪ್ರಕಟ ಆಗ್ತಿರ್ತವೆ, ಅದನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಅಪ್ಡೇಟ್ ಮಾಡ್ಕೋಬೇಕು, ತಿಳ್ಕೋಬೇಕು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರದಲ್ಲಿ ಅಧಿಸೂಚನೆಯಲ್ಲಿ ಅವರು ತಿಳಿಸಿದ್ರು ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಕ್ಲಿಯರ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸಿದ 7 ದಿನದ ಒಳಗಾಗಿ ಅಂದ್ರೆ ಅಪ್ಲಿಕೇಶನ್ ಹಾಕ್ತೀರಾ ಅನ್ಕೊಳ್ಳಿ, ಆ ಅಪ್ಲಿಕೇಶನ್ ಹಾಕಿದ 7 ದಿನದ ಒಳಗಡೆ ನೀವು ವೆರಿಫಿಕೇಶನ್ ಹಾಜರಾಗಬೇಕಿರುತ್ತೆ. ನೀವು ಆಯ್ಕೆ ಮಾಡ್ಕೊಂಡಂತ ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ ಸಿಟಿ ಅಥವಾ ಡಯಟ್ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಮುಂದೆ ನೂಡಲ್ ಸೆಂಟರ್ ಅಂತ ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರದಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ನೀವೇ ಹೋಗ್ಬೇಕಿರುತ್ತೆ. ಅವ್ರೇನು ನಿಮಗೆ ಮೆಸೇಜ್ ಮಾಡಲ್ಲ, ಕಾಲ್ ಮಾಡಲ್ಲ, ಇಮೇಲ್ ಮಾಡಲ್ಲ
ಮಾಡಲ್ಲ, ಏನೂ ಮಾಡಲ್ಲ. ನೀವು ಕರೆದಿಲ್ಲ ಹಾಗೆ ಹೀಗೆ ಗೊತ್ತಿರಲಿಲ್ಲ ಅಂತ ಏನೋ ನಿಮ್ಮದು ನೀವು ತಪ್ಪು ಮಾಡಿದ್ರೆ ಸೊ ಯಾವುದೇ ಆಯ್ಕೆಗೆ ಮುಂದಿನ ವೆರಿಫಿಕೇಷನ್‌ಗೆ ಅಪ್ಲಿಕೇಶನ್ ಹಾಕಿದ್ದು 7 ದಿನದಲ್ಲಿ ಹೋಗಿಲ್ಲ ಅಂತಂದ್ರೆ ನಿಮ್ಮನ್ನ ಯಾವುದೇ ಮುಂದಿನ ಆಯ್ಕೆ ಪ್ರಕ್ರಿಯೆಗೆ ಇವಾಗ ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ಸೆಲೆಕ್ಷನ್ ಲಿಸ್ಟ್ ಆಗಿರ್ಬೋದು ಯಾವುದಕ್ಕೂ ಕೂಡ ಪರಿಗಣಿಸೋದಿಲ್ಲ ಅಂತವ್ರು ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಆಪ್ಷನ್ ಇಂಟರ್ವಲ್ ಓಪನ್ ಆಗುತ್ತೆ ನಿಮಗೆ, ಅದನ್ನ ಮಾಡಿದ್ರೆ ಯೂಸ್ ಇರೋದಿಲ್ಲ ನಿಮಗೆ. ಆ ಕಾರಣಕ್ಕೆ ಅಪ್ಲಿಕೇಶನ್ ಹಾಕಿದ್ದು 7 ದಿನದ ಒಳಗಡೆ ನೀವು ವೆರಿಫಿಕೇಷನ್ ಸೆಂಟರ್‌ಗೆ ಏನು ಆಯ್ಕೆ ಮಾಡ್ಕೊಂಡಿರ್ತಿಲ್ಲ, ಜಿಲ್ಲಾ ವ್ಯವಸ್ಥಾಪಕ ಕೇಂದ್ರ, ನೋಡಲ್ ಸೆಂಟರ್ ಅಂದ್ಬಿಟ್ಟು ಅಲ್ಲಿ ಹೋಗಿ ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗಿರುತ್ತೆ. ಸೊ ಇದಾಯ್ತು ಇವಾಗ. ಯಾರು ಇನ್ನ ಮಾಡಿಸಿಲ್ಲ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಡಿಲೇ ಆಗ್ಬಿಟ್ಟಿದೆ, ತುಂಬಾ ದಿನ ಆಗಿದೆ ಹಾಗೆ ಹೀಗೆ ಅಂತವರು CSL ಆಫೀಸ್ ಏನಿದೆಯಲ್ಲ ಬ್ಯಾಂಗ್ಳೂರ್ನಲ್ಲಿ, ಸೊ ಅಲ್ಲಿ ಹೋಗೋದ್ರ ಮುಖಾಂತರ ರಿಕ್ವೆಸ್ಟ್ ಲೆಟರ್‌ನ ಕೊಟ್ಟು ಅಥವಾ ರಿಕ್ವೆಸ್ಟ್ ಮಾಡಿ ನೀವು ಅದು ವೆರಿಫಿಕೇಷನ್ ಅಲ್ಲೇ ಮಾಡ್ತಾರಾ ಅಥವಾ ಏನು ಮಾಡ್ತಾರಾ ಅದ್ರ ಬಗ್ಗೆ ಹೆಚ್ಚುವರಿ ಮಾಹಿತಿ ನೀವು ಪಡ್ಕೊಂಬೋದಾಗಿರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೆ ಕಾದು ನೋಡಬೇಕಿರುತ್ತೆ, ನಂತರದ ದಿನದಲ್ಲಿ ಏನಾದ್ರು ಅವಕಾಶ ಮತ್ತೆ ಕೊಡ್ತಾರಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಅಪ್ಲಿಕೇಶನ್ ಹಾಕುವಂತ ನವೆಂಬರ್ 3ನೇ ತಾರೀಕು ತನಕ ಯಾವುದೇ ಹೊಸ ಅಪ್ಡೇಟನ್ನು ಇಲಾಖೆಯವರು ಮಾಡೋ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಸೊ ಇನ್ನ ವೆರಿಫಿಕೇಷನ್ ಆಗಿಲ್ಲ, ತುಂಬಾ ದಿನ ಆಗೋಯ್ತು, 7 ದಿನನೂ ಕ್ರಾಸ್ ಆಗಿದೆ ಅಂತ ಅಭ್ಯರ್ಥಿಗಳು ಕಾದು ನೋಡಬೇಕಿರುತ್ತೆ. ಅಥವಾ ನಿಮಗೆ ಹೆಚ್ಚುವರಿ ಮಾಹಿತಿ ಸಡನ್ ಆಗಿ ಬೇಕು ಅಂದ್ರೆ CSL ಡಿಪಾರ್ಟ್ಮೆಂಟ್‌ಗೆ ಹೋಗೋದ್ರ ಮುಖಾಂತರ ನೀವು ಬ್ಯಾಂಗ್ಳೂರ್‌ನಲ್ಲಿ ಇರತಕ್ಕಂಥ ಆಫೀಸ್‌ಗೆ ಹೋಗಿ ಹೆಚ್ಚುವರಿ ಸಂಪರ್ಕನ ಮಾಡ್ಕೋಬೋದಾಗಿರುತ್ತೆ. ಅಥವಾ ನಿಮ್ಮ ಜಿಲ್ಲಾ ನೋಡಲ್ಸ್ ಏನು ವ್ಯವಸ್ಥಾಪಕ ಕೇಂದ್ರ ಇರುತ್ತೆ ಅಲ್ಲಿ ಹೋಗಿ ಹೇಳ್ಬೋದು. ಬಟ್ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಅಥವಾ ಅವ್ರಿಗೆ ಗೊತ್ತಿರುತ್ತಿಲ್ಲ ಹೇಳಲಿಕ್ಕಾಗಲ್ಲ. ನೀವು ಬ್ಯಾಂಗ್ಳೂರ್ CSL ಆಫೀಸ್‌ಗೆ ಹೋಗೋದ್ರ ಮುಖಾಂತರ ನಿಮಗೆ ಹೆಚ್ಚುವರಿ ತಕ್ಷಣಕ್ಕೆ ವೆರಿಫಿಕೇಷನ್ ಇನ್ನೊಂದು ಮತ್ತೊಂದು ಎಲ್ಲ ಡೌಟ್ ಕ್ಲಿಯರ್ ಆಗಬೇಕಂದ್ರೆ ಅಲ್ಲಿ ಹೋಗ್ಬೋದಾಗಿರುತ್ತೆ. ಸೊ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಇದೆ ಅಂದ್ರೆ ಅದು ನಿಮಗೆ ಬಿಟ್ಟಿದ್ದು. ಒಟ್ಟಿನಲ್ಲಿ ನೀವು ಅಲ್ಲಿ ಹೋದ್ರೆ ಮಾತ್ರ ಫೈನಲ್ ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕ ಅಂತ ಏನಿದೆಲ್ಲ ಬ್ಯಾಂಗ್ಳೂರಲ್ಲಿ, ಸೊ ಅದು ಫೈನಲ್ ಅಂದ್ರೆ ಅಂತಿಮವಾಗಿ ಅಂದ್ರೆ ಕೇಂದ್ರೀಕೃತ ದಾಖಲಾತಿ ಘಟಕ ಅದು ಕೇಂದ್ರ ಕಚೇರಿ ಆಗಿರೋದ್ರಿಂದ ಫೈನಲ್ ಆಗಿ ನಿಮ್ಗೆ ಏನು ಪರಿಹಾರ ಸಿಗೋದೇ ಇದ್ರು ಅಲ್ಲೇ ಸಿಗಬೇಕಾಗಿರುತ್ತೆ. ಆ ಕಾರಣಕ್ಕೆ ಅದನ್ನ ತಿಳಿಸಿರೋದು ಅಥವಾ ಕಾದು ನೋಡಬಹುದಾಗಿರುತ್ತೆ. ಏನಾಗುತ್ತೆ ಅಲ್ವಾ ಹೇಳಕ್ಕಾಗಲ್ಲ. ಬಟ್ ಇನ್ನೊಂದು ಈಗ ವೆರಿಫಿಕೇಷನ್ ಆಗಿದೆ, ನಮ್ದು ಅಪ್ಲಿಕೇಶನ್ ಹಾಕಿದೀವಿ, ಸೊ ಎಲ್ಲ ಆಗಿದೆ ಅಂತಕ್ಕಂಥ ಅಭ್ಯರ್ಥಿಗಳಿದೆಯಲ್ಲ, ಸೊ ಇವ್ರ ಬಗ್ಗೆ ಮಾಹಿತಿನ ತಿಳಿಸುವಂತಂದ್ರೆ ಈ ಒಂದು ವಿದ್ಯಾರ್ಥಿನಿಯರಿಗೆ ಸಂಬಂಧಪಟ್ಟಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿದಿರಿ ನೀವು ವೆರಿಫಿಕೇಷನ್‌ಗೆ ಅಟೆಂಡ್ ಆಗಿದ್ದೀರಾ, ಸೊ ಎಲ್ಲ ಕಂಪ್ಲೀಟ್ ಆಗಿದೆ, ಸರಿಯಾಗಿ ಆಗಿದೆ. ಈಗ ಫಸ್ಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತೀರಿ. ಫಸ್ಟ್ ಲಿಸ್ಟ್‌ಗೆ ಸಂಬಂಧಪಟ್ಟಂತೆ ಮಾಹಿತಿನ ತಿಳಿಸುವಂತಂದ್ರೆ ಈ ಒಂದು ವಿದ್ಯಾರ್ಥಿನಿಯರಿಗೆ ಸೊ ಇಲಾಖೆ ಕಡೆಯಿಂದ ಎಲಿಜಿಬಲ್ ಲಿಸ್ಟ್ ಅಂತ ಪ್ರಕಟ ಮಾಡ್ತಾರೆ. ಆಮೇಲೆ ಸೆಲೆಕ್ಷನ್ ಲಿಸ್ಟ್ ಅಂತ ಬರುವಂತದ್ದು ಇರುತ್ತೆ. ಸೊ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥ ದಾಖಲಾತಿ ಒಂದು ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರದಲ್ಲಿ ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳ 3ನೇ ತಾರೀಕಿನಿಂದ ನವೆಂಬರ್ ತಿಂಗಳ 3ನೇ ತಾರೀಕು ತನಕ ಅಪ್ಲಿಕೇಶನ್ ಹಾಕಬೇಕು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ವೆರಿಫಿಕೇಷನ್ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಅವರು ಮಾಹಿತಿನ ಕೊಟ್ಟಿದ್ರೆ CAC ಹಂತದಿಂದ ಎಲ್ಲ ಒಂದು ಮಾಹಿತಿನ ದತ್ತಾಂಶ ಸಂಗ್ರಹಣೆ ಮಾಡಿಕೊಂಡು ಮೊದಲ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಅಧಿಕೃತವಾಗಿ ಒಂದು ಅರ್ಹತಾ ಪಟ್ಟಿ ಅಂತ ಏನಿದೆಯಲ್ಲ CSL ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲ ಒಂದು ನೂಡಲ್ ಸೆಂಟರ್ ಕಡೆಯಿಂದ ಮಾಹಿತಿನ ಪಡ್ಕೊಂಡವರು ಇಲ್ಲಿ ವಿದ್ಯಾರ್ಥಿಗಳು ಗಮನಿಸಬಹುದಾಗಿರುತ್ತೆ. ನವೆಂಬರ್ 10, 2025ಕ್ಕೆ ಒಂದು ಎಲಿಜಿಬಲ್ ಲಿಸ್ಟ್ ಅನ್ನು ಪ್ರಕಟ ಮಾಡ್ತಾರೆ, ಅರ್ಹತಾ ಪಟ್ಟಿಯನ್ನು. ನಂತರದಲ್ಲಿ ಅಭ್ಯರ್ಥಿಗಳಿಗೆ ನವೆಂಬರ್ 11, 12ನೇ ತಾರೀಕಿನಂದು ಒಂದು ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಇಲಾಖೆಯವರು ಮಾಹಿತಿನ ಕೊಡುವಂಥದ್ದಾಗಿರುತ್ತೆ. ಸೊ ಹಾಗೆ ನಂತರದಲ್ಲಿ ಅಂದ್ರೆ ಇವಾಗ ಆಕ್ಷೇಪಣೆಗಳನ್ನು ರಿಜೆಕ್ಷನ್ ಲಿಸ್ಟ್ ಹೋಗಿರುವಂಥವ್ರು ಆಕ್ಷೇಪಣೆಗಳನ್ನು ಸಲ್ಲಿಸೋದ್ರ ಮುಖಾಂತರದಲ್ಲಿ ಸರಿಪಡಿಸ್ಕೊಳ್ಳೋದಕ್ಕೆ ನೋಡಲ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಸೊ ಆ ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀವಿ. ಒಟ್ಟು 11, 12ಕ್ಕೆ ಆಪ್ಷನ್ ಎಂಟ್ರಿಗೆಲ್ಲ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನವೆಂಬರ್ 13, 1ನೇ ತಾರೀಕು 2025ರಂದು CAC ಇಂದ ಸೀಟು ಹಂಚಿಕೆ ಮೊದಲ ಪಟ್ಟಿ ಪ್ರಕಟಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದ್ರೆ ನವೆಂಬರ್ 13, 2025ನೇ ತಾರೀಕು ಮೊದಲ ಸುತ್ತಿನ ಸೀಟು ಹಂಚಿಕೆ ಪಟ್ಟಿ ಪ್ರಕಟಣೆ, ಫಸ್ಟ್ ರೌಂಡ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ನವೆಂಬರ್ 13, 2025ಕ್ಕೆ ಪ್ರಕಟ ಆಗುತ್ತೆ. ನವೆಂಬರ್ 10ನೇ ತಾರೀಕು 2025 ಅಂತಕ್ಕಂಥದ್ದು ಏನಿದೆಯಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ನವೆಂಬರ್ 10, 2025ನೇ ತಾರೀಕಿನಂದು ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಪ್ರಕಟ ಆಗುತ್ತೆ. ವಿದ್ಯಾರ್ಥಿಗಳು ಅರ್ಥ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಎಲಿಜಿಬಲ್ ಲಿಸ್ಟ್ ನವೆಂಬರ್ 10, 2025ಕ್ಕೆ ಪ್ರಕಟಿಸಲಾಗ್ತದೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದಿಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.